ಬೆಳಗಾವಿಯಲ್ಲಿ ಕುರ್ಚಿ ಬಿರುಗಾಳಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಕುರ್ಚಿ ಬಾಂಬ್ ಟುಸ್ ಆಗುತ್ತಾ ಅಥವಾ ಶೀಘ್ರದಲ್ಲೇ ಸಿಡಿಯುತ್ತಾ ಅಂತ ಕಾದ್ ನೋಡಬೇಕು. ಸಿಎಂ ಕುರ್ಚಿ ಫೈಟ್ಗೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ಯತೀಂದ್ರಗಿಂತ ದೊಡ್ಡ ಬಾಂಬ್ ಅನ್ನ ಹಾಕಿದ್ರು ರೆಬಲ್ ಯತ್ನಾಳ್. ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಯ ಸ್ಫೋಟಕ ಸ್ಟೋರಿಯನ್ನ ಯತ್ನಾಳ್ ರಿವೀಲ್ ಮಾಡಿದ್ರು. ಯತೀಂದ್ರ ಏನೋ ನಮ್ಮ ತಂದೆನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನೋ ಸ್ಟೋರಿ ಅನ್ನೋ ಕಥೆ ಹೇಳಿದ್ರು. ಜೊತೆಗೆ ಅದಷ್ಟೇ ಮಾತನ್ನ ಹೇಳಿದ್ವು. ಆದ್ರೆ ಯತೀಂದ್ರಗಿಂತ ದೊಡ್ಡ ಬಾಂಬ್ ಅನ್ನ ಸಿಡಿಸಿರೋದು ಯತ್ನಾಳ್ ಅವರು. ಹಾಗಾದ್ರೆ ಯತ್ನಾಳ್ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಮಾಡ್ಯಾರೋ ಗೊತ್ತಿಲ್ಲ, ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿ. ಜನರು ಏನಾದ್ರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಹಣ ದುಡ್ಡು ಹೊಡಿದ್ ಬಿಟ್ರೆ ಅವ್ರಿಗೇನು ಎಲ್ಲಾ ಸುಳ್ಳು. ರೈತ ನಾಯಕನು ಅಲ್ಲ, ಯಾ ಸುಡುಗಾಟ. ಕುರ್ಚಿ ಕುರುಕ್ಷೇತ್ರದಲ್ಲಿ ಶಾಸಕ ಯತ್ನಾಳ್ ಡೀಲ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಡಿಕೆಶಿ ದೆಹಲಿಗೆ ಕರೆದೊಯ್ದು ಬಿವೈ ವಿಜಯೇಂದ್ರ ಬಿಗ್ ಡೀಲ್ ಮಾಡೋದಕ್ಕೆ ಮುಂದಾಗಿದ್ರು. ಡಿಕೆಶಿ ಸಿಎಂ, ವಿಜಯೇಂದ್ರ ಡಿಸಿಎಂ ಆಗೋದಕ್ಕೆ ಪ್ಲಾನ್ ನಡೆದಿತ್ತು. ಆಪರೇಷನ್ ಡಿಕೆಶಿ ಬಾಂಬ್ ಅನ್ನ ಯತ್ನಾಳ್ ಸಿಡಿಸಿದ್ದಾರೆ. ವ್ಯಾಪಾರ ಆಗಿತ್ತು, ಡೀಲ್ ನಡೆದಿತ್ತು, ಆದ್ರೆ ಜಾರಿ ಆಗ್ಲಿಲ್ಲ. ಅಮಿತ್ ಶಾ ಒಪ್ಪದ ಹಿನ್ನೆಲೆ ಫ್ಲಾಪ್ ಆಯ್ತು ಅಂತ ಯತ್ನಾಳ್ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಡಿಕೆಶಿ ಜೊತೆ ಸರ್ಕಾರ ಮಾಡೋದು ಬೇಡ ಅಂತ ಅಮಿತ್ ಶಾ ಹೇಳಿದ್ರಂತೆ. ನನ್ನ ಉಚ್ಚಾಟನೆ ಮಾಡಿ ಡಿಕೆಶಿ ಸೇರ್ಪಡೆಗೆ ಬಿವೈವಿ ಪ್ರಯತ್ನ ನಡೆಸಿದ್ರು. ನಾನು ಪಕ್ಷದಲ್ಲಿದ್ರೆ ಅದೆಲ್ಲ ಆಗಲ್ಲ ಅಂತ ನನ್ನನ್ನ ಉಚ್ಚಾಟಿಸಿದ್ರು. ಬೆಳಗಾವಿಯಲ್ಲಿ ಯತ್ನಾಳ್ ಹಾಕಿದ್ರು ಆಪರೇಷನ್ ಡಿಕೆಶಿ ಬಾಂಬ್. ನೋಡ್ರಿ, ಅಶೋಕರ ಇದರಲ್ಲಿ ಒಂದ್ 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದ್ರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರ ಉತ್ಸಾಹ ಇಲ್ಲ. ನಿನ್ನೆ ನಡೆದಂತ ರೈತ ಸಮಾವೇಶದಲ್ಲಿ 1000 ಜನನು ಸೇರ್ಲಿಲ್ಲ, ಎಲ್ಲ ಕುರ್ಚಿಗಳು ಖಾಲಿ. ಹಿಂಗಿರುವುದರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ, ದಿಲ್ಲಿಯಲ್ಲಿ 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾ ಹೇಳಿ. ನನಗೆ 50 ಜನ ಇಲ್ಲ, ಮಿನಿಮಮ್ 5ರಿಂದ 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು ಬಿಜೆಪಿ ಜೊತೆಗೆ ಬರ್ಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ, ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಎಲ್ಲರೇ ನಾನು ಯಾರಿಗೂ ಅಪ್ಪಾಜಿ ಅನ್ನೋದು, ಅವ್ರು ಹೇಳ್ದಂಗೆ ಕೇಳೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ, ಪಕ್ಷದ ಕಾರ್ಯಕರ್ತರು ಅನ್ಯಾಯ ಆದಾಗ ನೇರವಾಗಿ ನಾ ಮಾತಾಡೋನೆ. ಆ ಒಂದು ರಿಸರ್ವೇಶನ್ ನಂದಿದೆ. ಅದು ನನ್ನ ಭಾಗದ ಜನರ ಅಭಿವೃದ್ಧಿ ಸಲುವಾಗಿ ಮಾತಾಡಬೇಡ. ಈಗ ನೋಡ್ರಿ, ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಬಿಜೆಪಿಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ. ಮನೆ ಶಾಸಕ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಮಾಜಿ ಶಾಸಕರು ಸಂಜಯ್ ಪಾಟೀಲ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸಂಜಯ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ಬಿಜೆಪಿ ವಕ್ತಾರರು ಗೋವಿಂದರಾಜ್ ಅವರಿದ್ದಾರೆ. ಗೋವಿಂದರಾಜ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಮಾಜಿ ಶಾಸಕರ ಹತ್ರ ಮಾತನಾಡ್ಬಿಡ್ತೀನಿ. ಏನ್ ಸಂಜಯ್ ಅವರೇ, ನಿಮ್ಮ ಪಕ್ಷದ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಸಿಡಿಸಿದಂತ ಈ ಬಾಂಬ್ ಬಗ್ಗೆ ಏನ್ ಹೇಳ್ತೀರಿ? ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗಿಂತಲೂ ಮಿಗಿಲಾಗಿದೆಯಲ್ಲ ಯತ್ನಾಳ್ ಅವರು ಹೇಳಿದಂತ ಮಾತು. ಎಲ್ಲೋ ಒಂದ್ ಕಡೆ ಅನುಮಾನ ಇತ್ತು, ಡಿಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ ಯಾವಾಗ ಹೆಚ್ಚಾಯ್ತು, ಏನಾದ್ರೂ ಬಿಜೆಪಿಗೆ ಹೋಗುವಂತ ಸಿದ್ಧತೆಗಳು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳಿತ್ತು. ಅದಕ್ಕೆ ತಕ್ಕಂಗೆ ಈಗ ಹೇಳಿದ್ದಾರೆ, ಯತೀಂದ್ರನ್ ಜೊತೆ ಸೇರ್ಕೊಂಡು ಡಿಕೆ ಶಿವಕುಮಾರ್ ಯತೀಂದ್ರ ಇಬ್ರು ಸೇರ್ಕೊಂಡು ಸಿಎಂ ಡಿಸಿಎಂ ಆಗಕ್ ಹೊರಟಿದ್ರು. ಅಮಿತ್ ಶಾ ಒಪ್ಕೊಳ್ಳಿಲ್ಲ, ಹಾಗಾಗಿ ಡೀಲು ಕ್ಯಾನ್ಸಲ್ ಆಗೋಯ್ತು ಅಂತ ಹೇಳ್ತಾರಲ್ಲ, ಏನ್ ಹೇಳ್ತೀರಿ? ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಏನು ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ, ಈ ವಿಷಯ ಈಗ ನಾವು ಯಾಕೆ ಸರಿ ಅನ್ಲಿಕ್ಕೆ ಬರ್ತೈತಿ ಹೇಳ್ರಿ. ಅದೇ ಅಮಿತ್ ಶಾ ಅವರ, ಡಿ ಕೆ ಶಿವಕುಮಾರ್ ಅವರ, ವಿಜೇಂದ್ರ ಅವ್ರು ಮೀಟಿಂಗ್ ಮಾಡಿದಾರೆ ಅಂತ ಹೇಳ್ತಾರೆ. ಇವ್ರಿದ್ರ ಅಲ್ಲಿ, ಇವ್ರು ನೋಡಿದ್ದಾರೆ, ನಾರೇ ನೋಡಿಲ್ಲ, ನನಗ್ ಗೊತ್ತೂ ಇಲ್ಲ. ಹಾಗಿದ್ದಾಗ ಏನಾರು ಒಂದು ಆರೋಪ ಮಾಡಂಗೆ ಆಗ್ತೈತೆ ಅಂತ ನನ್ಗೆ ಅನಿಸ್ತೈತಿ. ಅವ್ರು ಬಸವನಗೌಡ ಪಾಟೀಲ್ ಅವರ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೊದ್ಲಿನ ಹಿರಿಯ ನಾಯಕರು, ನಮ್ಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಆದ್ರೆ ವಿರೋಧ ಅಂತ ಏನಾರ ಮಾತಾಡೋದು ತಪ್ಪತೈತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಅಮಿತ್ ಶಾ ಅವರ ಅಂತ ನಮ್ಮ ಬಿಜೆಪಿ ನಿಮ್ಮಂತ ದೊಡ್ಡ ನಾಯಕರು ಅವ್ರ ಈ ತರ ಮೀಟಿಂಗ್
ಆದ್ರೂ ಹೇಳೋದಿಲ್ಲ, ಮತ್ತ ಆಗಿದ್ ಯಾರಿಗ್ ಗೊತ್ತು ಆಗೋದಿಲ್ಲ. ಆಗಿಲ್ಲ ಅಂತ ನಮಗ್ ಗೊತ್ತಿದ್ದಿನ ವಿಷಯ, ಆದ್ರೆ ಇವ್ರು ಆಗೈತೆ ಅಂತ ಹೇಳ್ತಾರ. ಇವ್ರಿಗೆ ಹೇಗೆ ಗೊತ್ತಾಯ್ತು? ಇವ್ರು ಇದ್ರ ಆ ಮೀಟಿಂಗ್ ನಲ್ಲಿ? ಇವ್ರಿಗೇನ ಈ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರು? ಏನ್ ಇವ್ರು ಎದುರುಗಡೆ ಮೀಟಿಂಗ್ ಮಾಡಿದಾರೋ? ಇವ್ರು ನೋಡಿದಾರೋ? ಅಂದ್ರೆ ಇದೊಂದ ಊಹಾಪೋಹ ಮಾತಂತ ನನ್ಗ ಅನಿಸ್ತೈತಿ. ಆತರ ಯಾವ್ದು ಸಂದರ್ಭ ನಮ್ಗಾರ ಕಂಡು ಬರೋದಿಲ್ಲ, ಆಗೋದು ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆಲ್ಲ ಸುಳ್ಳು ಸುದ್ದಿ ಅಂತ ನನ್ನ ಭಾವನೆ. ಓಕೆ, ಎಸ್ ಗೋವಿಂದರಾಜ್ ಅವರು ಏನ್ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನನ್ನ ಬ್ಲಡ್, ಕಾಂಗ್ರೆಸ್ ನನ್ನ ಉಸಿರು, ಬೈ ಬರ್ತ್ ಆಮೆ ಕಾಂಗ್ರೆಸ್ ಮ್ಯಾನ್ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಆದ್ರೆ ಯತ್ನಾಳ್ ಅವರು ಹಲವಾರು ಬಾರಿ ಪ್ರತಿ ಸಲಾನು ವಿಜೇಂದ್ರ ಅವ್ರ ವಿರುದ್ಧ ಯತ್ನಾಳ್ ಅವ್ರಿಗೆ ಕೋಪ ಇದೆ, ಅಸಮಾಧಾನ ಇದೆ, ಇದೆಲ್ಲವೂ ಗೊತ್ತಿರೋ ವಿಚಾರ. ಆದ್ರೆ ಡಿ ಕೆ ಶಿವಕುಮಾರ್, ವಿಜೇಂದ್ರ ಇಬ್ರು ಈ ರೀತಿಯಾದಂತಹ ಒಂದು ಪ್ರಸ್ತಾಪವನ್ನ ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ರು ಅನ್ನುವಂತ ಒಂದು ಸ್ಟೇಟ್ಮೆಂಟು, ಒಂದು ರಾಷ್ಟ್ರೀಯ ಪಕ್ಷದ ವಿಚಾರವಾಗಿ ಅದೇ ಪಕ್ಷದಲ್ಲಿದ್ದಂಥ ಒಬ್ಬ ಸದಸ್ಯ ಈಗ ಉಚ್ಚಾಟನೆಗೊಂಡಿರಬಹುದು. ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ರೆ ಅದನ್ನ ಹೇಗೆ ತೆಗೆದು ಹಾಕೋದು, ಅದನ್ನ ಅಷ್ಟು ಸಿಂಪಲ್ ಆಗಿ ಹೇಗೆ ತಗೊಳ್ಳೋದು, ಏನ್ ಹೇಳ್ತೀವಿ? ಇಲ್ಲ, ಬಸವರಾಜ್ ಯತ್ನಾಳ್ ಅವರು ಈಗ ಆಲ್ರೆಡಿ BJPಯ ಉಚ್ಚಾಟಿತ ನಾಯಕ. ಸೊ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆಂದರೆ ಒಬ್ಬ ಶಾಸಕರಾಗಿ ಅವ್ರದ್ದು ಅನಿಸಿಕೆ ಏನಿದೆ ಅನ್ನೋದು ನಮ್ಮ ಪಾರ್ಟಿಯ ಒಂದು ಸಿದ್ಧಾಂತ ಆಗೋದಿಲ್ಲ, ಅಜೆಂಡಾ ಇಲ್ಲ, ಮತ್ತು ಪಾರ್ಟಿ ಹೇಳಿಕೆ ಅಲ್ಲ ಅದು. ಸೊ ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಇದ್ರು ಏನಿದ್ರು ಅವ್ರ ವೈಯಕ್ತಿಕ ಹೇಳಿಕೆ, ಅವರೇ ಅದಕ್ಕೆ ಯಾವ ರೀತಿಯಾದ ಒಂದು ವಿಶ್ಲೇಷಣೆ ಕೊಡಬೇಕು ಅನ್ನೋದನ್ನ ಅವರೇ ಕೊಡಬೇಕು. ಯಾಕೆಂದರೆ ನಮ್ಮ ರಾಜ್ಯ ನಾಯಕರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರ್ಬೋದು, ರಾಷ್ಟ್ರೀಯ ನಾಯಕರುಗಳು ಯಾರೂ ಕೂಡ ಈ ಚರ್ಚೆ ಮಾಡಿದರೆ ಭವಿಷ್ಯ ಎಲ್ಲವೂ ಕೂಡ ಒಂದು ಆಂತರಿಕವಾಗಿ ಚರ್ಚೆ ಆಗ್ತಾ ಇತ್ತು. ಈಗ ಯಾವುದೇ ಒಂದು ಚರ್ಚೆ ಇಲ್ಲದ ವಿಚಾರವನ್ನು ಈ ರೀತಿಯಲ್ಲಿ ಗಾಳಿಯಲ್ಲಿ ತೇಲ್ಬಿಟ್ಟು ಅದಕ್ಕೆ ಮಹತ್ವ ಕೊಡುವಂಥದ್ದು ನಮ್ಮಲ್ಲಿ ಅದಕ್ಕೆ ಒಂದು ಇದು ಅರ್ಥ ಇಲ್ಲ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಬಯಸ್ತೀನಿ ಮೇಡಮ್. ಆದರೆ ಈ ರಾಜ್ಯದಲ್ಲಿ ದಿನ ಬೆಳಗಾದರೆ ಒಂದು ಕುರ್ಚಿಯ ಕಾದಾಟ ಭಾಳ ಜೋರಾಗೆ ನಡೀತಾ ಇದೆ ಮೇಡಮ್. ಒಂದು ಬೆಳಗ್ಗೆ ಎದ್ರೆ ಒಂದು ನಾಟಿ ಕೋಳಿ ಟಿಫನ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಡಿನ್ನರ್ ಅಂತಾರೆ, ಬೇರೆ ಬೇರೆ ಮೀಟಿಂಗ್ಗಳು, ಸಭೆಗಳು ನಡೀತಲೇ ಇದೆ. ಆದರೆ ಎಲ್ಲವನ್ನು ಅವ್ರದೇ ನಾಯಕರುಗಳು, ಅವ್ರದೇ ಶಾಸಕರುಗಳು ಚರ್ಚೆಗೆ ತಗೊಂಬರ್ತಾ ಇದ್ದಾರೆ. ಇತ್ಲಾಗೆ ಇಕ್ಬಾಲ್ ಅನ್ಸಾರಿ ನಾವೇನ ಹೇಳೋದು, ಇಕ್ಬಾಲ್ ಹುಸೇನ್ ಅವರು ನಾವೇನ ಹೇಳಿದ್ರೆ ಬಲಾತ್ಕಾರ, ದೊಡ್ಡವ್ರು ಹೇಳಿದ್ರೆ ಅದು ಚಮತ್ಕಾರ, ಈ ರೀತಿಯ ಪದಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಯಾರಿಗೋಸ್ಕರ ಈ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೇ ಮಾಗಡಿ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಇನ್ನ ಮಿನಿಮಮ್ ಕಾಮನ್ಸ್ ಇಲ್ಲದ ಯತೀಂದ್ರ ಅವರ ಹೇಳಿಕೆಗೆ ಅಷ್ಟೊಂದು ಇದು ಕೊಡಬಾರ್ದು ಅಂತ. ಆದ್ರೆ ಯತೀಂದ್ರ ಅವರು ಒಬ್ರು MLC ಆಗ್ಬಿಟ್ಟು ನಮ್ಮಪ್ಪನೇ 5 ವರ್ಷ ಅಂದ್ರೆ ಅವ್ರ ಅಪ್ಪ ಇರೋದಕ್ಕೋಸ್ಕರ ಇವ್ರು 5 ವರ್ಷ ಅವರೇ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಹೈಕಮಾಂಡ್ ಇದೆಯಾ ಇಲ್ವಾ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ಬಹಳಷ್ಟು ಗುಸುಗುಸು ಪಿಸು ಓಡಾಡ್ತಾ ಇತ್ತು, ಡಿ ಕೆ ಶಿವಕುಮಾರ್ BJP ಸೇರ್ಪಡೆ ಆಗ್ತಾರಾ ಅಂತ. ಅದ್ರಲ್ಲೂ ಅವರು ಸದನದಲ್ಲಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹಾಡ್ದಾಗಂತೂ ಏನಪ್ಪಾ ಡಿ ಕೆ ಶಿ ಅವರು BJPಗೆ ಸೇರ್ಕೊಂಡ್ಬಿಡ್ತಾರಾ, ಇಲ್ಲೇನಾದ್ರೂ CM ಕುರ್ಚಿ ಕೊಡ್ಲಿಲ್ಲ ಅಂದ್ರೆ ಅನ್ನುವಂತ, ಮತ್ತೆ ಅವರ ಮಾತುಗಳು ಅಷ್ಟೇ, ನಾನು ನನ್ನ ದಾರಿ ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದಂತ ಮಾತುಗಳು ಎಂತ ಚರ್ಚೆಯನ್ನ ಹುಟ್ಟುಹಾಕಿದ್ವು ಅಂತ ಪ್ರಸ್ತಾಪ ಏನಾದ್ರೂ ಇತ್ತಾ? ಖಂಡಿತವಾಗ್ಲೂ ಆ ರೀತಿ ಯಾವುದೇ ಒಂದು ವಿಚಾರ ಆಗಲಿ ಪ್ರಸ್ತಾಪ ಇರಲಿಲ್ಲ ಮೇಡಮ್. ನಾವು ಸ್ವಾಗತ ಮಾಡೋದೇನು ಅಂದರೆ ಇವನ್ ಡಿ ಕೆ ಶಿವಕುಮಾರ್ಗೂ ಅನಿಸಿತಿಯಲ್ಲ, ನಾವು ಒಬ್ಬ ಹಿಂದುತ್ವವಾದಿಯಾಗಿ ಇರಬೇಕು, ಹಿಂದುತ್ವದ ಒಂದು ಇದನ್ನು ನಮಸ್ತೆ ಸದಾವಸ್ಥಲೆ ಹೇಳಿದ್ದು ಖಂಡಿತವಾಗಿ ನಾವು ಗೌರವಿತವಾಗಿ ಅವ್ರು ಹೇಳಿದ್ದನ್ನು ಸ್ವಾಗತ ಮಾಡ್ತೀವಿ. ಆದರೆ ಅವ್ರು ಹೇಳಿದ್ದಂಥದ್ದನ್ನ ಅವ್ರದ್ದು ನಾಯಕರುಗಳು, ಹೈಕಮಾಂಡ್ ಅವರು ಅದು ವಾಪಸ್ ತೆಗೆಯತಕ್ಕ ಬಿಡಲಿಲ್ಲ. ಅಂದರೆ ಯಾವ ರೀತಿಯ ಧೋರಣೆ ಇದೆ ಅನ್ನೋದು ನಾವು ಕಾಂಗ್ರೆಸ್ನವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಹಿಂದುತ್ವವಾದಿಗಳು ಎಲ್ಲ ಒಂದು ಕಡೆ ನಮಸ್ತೆ ಸದಾವಸ್ಥಲೆ ನಮ್ಮ ದೇಶಕ್ಕೋಸ್ಕರ ನಾವು ಸಮರ್ಪಣೆ ಮಾಡ್ಕೊಳೋಂಥ ಭಾವನೆಗಳನ್ನ ಹೇಳಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಅಂದರೆ ಈ ದೇಶ ಕಾಪಾಡೋದು ಹೇಗೆ, ಈ ರಾಜ್ಯವನ್ನು ಸಿದ್ಧಾಂತ ಅಲ್ವಲ್ಲ. ಅಲ್ಲ, ಸಿದ್ಧಾಂತಕ್ಕೂ ಈಗ ದೇಶದ ಒಂದು ಇದ್ರಲ್ಲೂ ನಮಸ್ತೆ ಅನ್ನೋದಕ್ಕೂ ಭಾರತ್ ಮಾತೆ ನಮಸ್ತೆ, ಭಾರತ್ ಮಾತೆಗೆ ನಮಸ್ತೆ ಅನ್ನೋರು ಕಾಂಗ್ರೆಸ್ನವರು ಸಹಿಸಲ್ಲ ಅಂತಂದ್ರೆ ಮನಸ್ಥಿತಿ ಯಾವ ರೀತಿ ಇದೆ? ಈ ದೇಶ ಉಳ್ಸಕ್ಕಿದಾರ ಇಲ್ಲ ದೇಶವನ್ನ ಮಾರಕ್ಕಿದಾರ? ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರ ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಯತೀಂದ್ರ ಸಿದ್ದರಾಮಯ್ಯ ಅವರ 10 ಬಾರಿಯ ಸ್ಟೇಟ್ಮೆಂಟ್ಗಿಂತಲೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಸುದ್ದಿ ಮಾಡ್ಬಿಡುತ್ತೆ, ಸಂಚಲನ ಸೃಷ್ಟಿಸುತ್ತೆ. ವಿಜೇಂದ್ರ ಮತ್ತು DCM ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಡೀಲ್ ಮಾಡ್ಕೊಂಡಿದ್ರು, ವ್ಯಾಪಾರ ಆಗಿತ್ತು, ಆದ್ರೆ ಜಾರಿ ಮಾಡೋಕ್ಕಾಗಲಿಲ್ಲ, ಅಮಿತ್ ಶಾ ಒಪ್ಕೊಳ್ಳಿಲ್ಲ. ಇವರು ಡಿ ಕೆ ಶಿವಕುಮಾರ್ CM ಆಗಕ್ಕೆ ಹೋಗಿದ್ರು, ವಿಜೇಂದ್ರ DCM ಆಗುವಂತ ಡೀಲ್ ನಡೆದಿತ್ತು, ಎಲ್ಲ ಒಪ್ಪಂದ ಮಾಡ್ಕೊಂಡು ಡೆಲ್ಲಿಗೆ ಕರ್ಕೊಂಡು ಹೋಗಿದ್ರು, ಆದ್ರೆ ಅಮಿತ್ ಶಾ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅಂಥದ್ದೊಂದು ಚರ್ಚೆನೂ ನಡೆದಿತ್ತು, ನಿಮಗೆ ಗೊತ್ತಿದೆ. ಅಂದ್ರೆ DCM ಏನಾದ್ರೂ BJPಗೆ ಹೋಗಬಹುದಾ ಅನ್ನೋ ಮಾತು ಬಂದಾಗ್ಲೆಲ್ಲ DK ಶಿ ಹೇಳ್ತಾ ಇದ್ರು, ಬೈ ಬರ್ತ್ ಆಮೆ ಕಾಂಗ್ರೆಸ್ ಮ್ಯಾನ್, ನನ್ನ ಬ್ಲಡ್ ಅಲ್ಲಿ ಕಾಂಗ್ರೆಸ್ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಸೊ ಇಂಥದ್ದೊಂದು ಚರ್ಚೆ ಏನಾದ್ರೂ ಬಂದಿತ್ತ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ಬೀಯಿಂಗ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ನೀವು? ಇಲ್ಲ, ಒಂದು ಮಾನ್ಯ DK ಶಿವಕುಮಾರ್ ಅವರು BJPಗೆ ಸೇರಲ್ಲ, BJPಗೆ ಹೋಗಲ್ಲ.
ಆತರ ಡೀಲು ಒಪ್ಪಂದ ಖಂಡಿತ ಇಲ್ಲ, ಅದು ಸುಳ್ಳು, ಬಹಳ ಅಪ್ಪಟ ಸುಳ್ಳು. ಆದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮಾನ್ಯ ಡಿ.ಕೆ. ಶಿವಕುಮಾರ್ ಒಳಗೊಂಡಂತೆ ಬಹಳ ಕಾಂಗ್ರೆಸ್ ನಾಯಕರಿಗೆ ಯಾವಾಗ್ಲೂ ಕೂಡ ಈ ಆಪರೇಷನ್ ಕಮಲ ಮಾಡುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಂತ ನಾಯಕತ್ವ ಬೇಕು ಅಂತ. ಅದರೊಳಗೆ ಬಿಜೆಪಿ ನಾಯಕರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಹಿರಂಗವಾಗಿ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಬಿಜೆಪಿ ನಾಯಕರು ಯಾವಾಗ್ಲೂ ಕೂಡ ಮಾನ್ಯ ಡಿ.ಕೆ. ಶಿವಕುಮಾರ್ ಮೇಲೆ ಒತ್ತಡ, ರಾಜಕೀಯ ಒತ್ತಡ, ತನಿಖಾ ಸಂಸ್ಥೆಗಳ ಮೇಲೆ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು, ಇದೆಲ್ಲ ಏನಂದ್ರೆ ಅವರು ಅವರ ಪಕ್ಷವನ್ನು ಬಿಟ್ಟು ಬಿಜೆಪಿ ಸೇರ್ಲಿ ಅನ್ನೋ ಉದ್ದೇಶ ಅವ್ರು ಇರಬಹುದು. ಆ ತರದ ಒತ್ತಡಗಳನ್ನ ಅವ್ರು ಮಾಡ್ತಾರೆ. ಆ ತರ ಕಪಟತನ ಬಿಜೆಪಿದಲ್ಲಿ ಮಾಡ್ಲಿಕ್ಕೆ ಬಹಳ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ. ಆಪರೇಷನ್ ಕಮಲ ಮಾಡ್ಲಿಕ್ಕೆ ಯಾವ ರೀತಿ ಮಾಡ್ಬೇಕು, ಕೆಲವರಿಗೆ ಅಧಿಕಾರದ ಆಸೆ ತೋರಿಸ್ತಾರೆ, ಕೆಲವರಿಗೆ ಹಣದ ಆಸೆ ತೋರಿಸ್ತಾರೆ, ಕೆಲವರಿಗೆ ಮಂತ್ರಿಗಿರಿಯ ಆಸೆ ತೋರಿಸ್ತಾರೆ, ಕೆಲವರಿಗೆ ಇಡಿ, ಐಟಿ, ಸಿಬಿಐ ಬಿಟ್ಟು ಎದುರಿಸ್ತಾರೆ. ಆ ತರ ಕಪಟತನ ಬಿಜೆಪಿ ಅವ್ರು ಬಹಳ ಮಾಡ್ತಾರೆ ಆಪರೇಷನ್ ಕಮಲ ಮಾಡ್ಲಿಕ್ಕೆ. ಆದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ನೀವ್ ಹೇಳ್ದಂಗೆ ಬೈ ಬರ್ತ್ ಕಾಂಗ್ರೆಸ್ ಬ್ಲಡ್ ಅವರ ಮೈಯಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ, ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ, 2 ಒಳ್ಳೆಯ ಖಾತೆಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ, ಬೆಂಗಳೂರು ಉಸ್ತುವಾರಿ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಆತರ ಪ್ರಮೇಯ ಬರೋದು ಇಲ್ಲ, ಕಲ್ಪನೆಗೂ ಬರೋದಿಲ್ಲ. ಬಿಜೆಪಿಯ ನಾಯಕರು ಅವರು ಯತ್ನಾಳ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕ ಅಂತ ಹೇಳ್ಕೊತಾ ಇರಲ್ಲ, ನಾನೇ ವಿರೋಧ ಪಕ್ಷದ ನಾಯಕ, ಇವರೆಲ್ಲ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ರು. ಸೊ ಯತ್ನಾಳ್ ಅವ್ರು ಹೇಳ್ತಾ ಇರ್ತಕ್ಕಂಥ ಸುಳ್ಳು. ಬಟ್ ವಿಜಯೇಂದ್ರ ಅವ್ರ ಮೇಲೆ ಅವ್ರಿಗೆ ಯಾವ ನಾಯಕತ್ವ ಇದೆ, ಏನಿದೆ ಅನ್ನೋದು ಯತ್ನಾಳ್ ಅವರು ಮತ್ತು ಬಿಜೆಪಿ ನಾಯಕರೇ ಹೇಳ್ಬೋದು. ಆದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಯಾವ್ದಾದ್ರು ಅಸಮಾಧಾನ ಇದೆಯಾ? ಯಾರಿಗೂ ಯಾವ ಅಸಮಾಧಾನ ಇಲ್ಲ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅಸಮಾಧಾನ ಇಲ್ಲ ಅಂತ ಹೇಳ್ಬೇಡಿ ನಟರಾಜ್ ಗೌಡ್ರೆ. ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲೇ ಕಾಣಿಸ್ತಾ ಇದೆ. ಅದು ಈ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಗಳಲ್ಲೇ ಗೊತ್ತಾಗ್ತಾ ಇದೆ. ಇಲ್ಲ, ನೀವು ಬೂತ್ ಕನ್ನಡಿ ಇಟ್ಕೊಂಡಿದ್ದೀರಿ, ದೊಡ್ಡ ಬೂತ್ ಕನ್ನಡಿ ಏನ್ ಇಟ್ಕೊಂಡಿಲ್ಲ, ಏನು ಇಲ್ಲ. ಯಾವ ಬೂತ್ ಕನ್ನಡಿ ಇಟ್ಕೊಂಡ್ರು, ಸಿಹಿ ಕನ್ನಡಿ ಇಟ್ಕೊಂಡ್ರು, ಎಲ್ಲಾ ಕನ್ನಡಿನೂ ಒಂದೇ. ಇಲ್ಲ, ನಾನೇನ್ ಹೇಳ್ತಾ ಇದ್ದೇನೆ, ಏನ್ ಕಂಡ್ರು ಅದ್ರ ಕಾಂಗ್ರೆಸ್ ಇಲ್ಲಿರೋದೇ ಕಾಣ್ಬೇಕಲ್ಲ ಗೌಡ್ರೆ. ಬಿಜೆಪಿ ಅವರು ಇದ್ದಾಗ ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕು ಅಂತ ಹೇಳಿ ಮಂತ್ರಿಗಳೆಲ್ಲ ಹೆಂಗೆ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಯಾವತ್ತೂ ರೆಸಾರ್ಟ್ ರಾಜಕಾರಣ ಮಾಡಿಲ್ಲ. ಬಿಜೆಪಿ ಹೆಂಗೆ ಬಾಂಬೆ ಬಾಯ್ಸ್ ತರ ಹೋಗಿ ಅಲ್ಲಿ ಹೆಂಗೆ ಸೇರ್ಸ್ಕೊಂಡಿದ್ರು, ಆ ತರ ಕಾಂಗ್ರೆಸ್ ಅಲ್ಲಿ ಯಾವತ್ತೂ ಮಾಡೋದಿಲ್ಲ, ನಮ್ಗೆ ಅಗತ್ಯನೂ ಇಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ನಮ್ಮಲ್ಲಿ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಒಳ್ಳೆ ಆಳ್ವಿಕೆಯನ್ನ ಕೊಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಮಾದರಿಯಾದ ಒಂದು ಸರ್ಕಾರವನ್ನ ಕೊಟ್ಟಿದ್ದಾರೆ. ಬಿಜೆಪಿಗರು ಕೂಡ, ಬಿಜೆಪಿ ರಾಜ್ಯಗಳು ಕೂಡ ಕರ್ನಾಟಕವನ್ನ ಮಾದರಿಯಾಗಿ ಅನುಕರಿಸ್ತಾ ಇರೋದು, ಸ್ವಾಗತ ಮಾಡುವಂಥದ್ದು. ಅದು ರಾಜಸ್ಥಾನ ಮಾಡ್ಲಿ, ಮಧ್ಯಪ್ರದೇಶ ಮಾಡ್ಲಿ, ದೆಹಲಿ ಮಾಡ್ಲಿ, ಮಹಾರಾಷ್ಟ್ರ ಮಾಡ್ಲಿ, ಈಗ ಬಿಹಾರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಕರ್ನಾಟಕ ಈಗ ಒಂದು ಪ್ರಶ್ನೆ ನಟರಾಜ್ ಗೌಡ್ರೆ, ನಿಮ್ಮ